ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಅ ಪವರ್ಫುಲ್ 6.3 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಸ್ಟಕ್ ವೆಸ್ಟರ್ನ್ ಅಫ್ಘಾನಿಸ್ತಾನ್, ಕಿಲ್ಲಿಂಗ್ ಓವರ್ 1400 ಪೀಪಲ್ ಅಂಡ್ ಕಾಸಿಂಗ್ ಲಾರ್ಜ್ ಸ್ಕೇಲ್ ಡಿಸ್ಟ್ರಕ್ಷನ್. ಅಫ್ಘಾನಿಸ್ತಾನದ ಪಶ್ಚಿಮ ಭಾಗದಲ್ಲಿ ಒಂದು ಭೂಕಂಪ ಸಂಭವಿಸಿದೆ. 6.3ರಷ್ಟು ಅದರ ತೀವ್ರತೆ ಇದೆ. ಇದರಿಂದಾಗಿ ಸುಮಾರು 1400 ಹೆಚ್ಚು ಜನ, 1400+ ಪೀಪಲ್ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ದೊಡ್ಡ ವಿನಾಶ ಸೃಷ್ಟಿಯಾಗ್ತಾ ಇದೆ ಇಲ್ಲಿ. ಇನ್ನು ಅರ್ಥಕ್ವೇಕ್ ಮ್ಯಾಗ್ನಿಟ್ಯೂಡ್ ಇಸ್ ಮೆಜರ್ಡ್ ಆನ್ ದಿ ರಿಕ್ಟರ್ ಸ್ಕೇಲ್, ರಿಕ್ಟರ್ ಮಾಪಕ ಅಂತ ಕರೀತಾರೆ, ವಿಚ್ ಇಂಡಿಕೇಟ್ಸ್ ಎನರ್ಜಿ ರಿಲೀಸ್ಡ್ ಎಟ್ ದಿ ಅರ್ಥಕ್ವೇಕ್ ಸೋರ್ಸ್. ಅಂದ್ರೆ ಭೂಕಂಪ ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವ, ಆ ಒಂದು ಮೂಲದಿಂದ ಯಾವ ಪ್ರಮಾಣದ ಶಕ್ತಿ ಬಿಡುಗಡೆ ಆಗಿದೆ ಅಂತ ಈ ರಿಕ್ಟರ್ ಮಾಪಕ ಅಳೆಯುತ್ತೆ. ಅಫ್ಘಾನಿಸ್ತಾನ್ ಲೈಸ್ ಇನ್ ಅ seismically active zone due to collision of the Indian plate with Eurasian plate, making it prone to frequent earthquakes. ಈ ಅಫ್ಘಾನಿಸ್ತಾನ ಇದೆಯಲ್ವಾ, ಇದು ಒಂದು ತೀವ್ರವಾದ ಭೂಕಂಪದ ವಲಯದಲ್ಲಿದೆ. ಮುಖ್ಯವಾಗಿ ಅದಕ್ಕೆ ಕಾರಣ, ಈ ಕಡೆ ಇಂಡಿಯನ್ ಪ್ಲೇಟ್ ಇದೆ ಮತ್ತೆ ಆ ಕಡೆ ಯುರೇಷಿಯನ್ ಪ್ಲೇಟ್ ಇದೆ. ಈ ಎರಡೂ ಪ್ಲೇಟ್ಗಳ ಘರ್ಷಣೆಯಿಂದಾಗಿ ಪದೇ ಪದೇ ಭೂಕಂಪ ಆಗ್ತಾ ಇರುತ್ತೆ. The Supreme Court held that governors cannot indefinitely delay action on bills passed by the state legislature as it violates democratic principles. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಮೊದಲು ಸಹ ಇದನ್ನು ಹೇಳಿತ್ತು, ಈಗ ಇನ್ನಷ್ಟು ಸ್ಪಷ್ಟಪಡಿಸ್ತಾ ಇದೆ. ರಾಜ್ಯದ ವಿಧಾನಸಭೆಗಳು ಅಂಗೀಕರಿಸಿದಂತಹ ಮಸೂದೆಗಳನ್ನ ರಾಜ್ಯಪಾಲರು ಅನಿರ್ದಿಷ್ಟಾವಧಿವರೆಗೆ ವಿಳಂಬ ಮಾಡಬಾರ್ದು ಅಂತಂದ್ರೆ, ಇವರು ಬೇಕಾಗಿರೋ ರೀತಿ, ತಮಗೆ ಬೇಕಾಗಿರೋ ರೀತಿ ಅನಿರ್ದಿಷ್ಟಾವಧಿಗೆ ಮುಂದೂಡ್ತಾ ಇರ್ತಿದ್ರು. ಅದು ಪ್ರಜಾಪ್ರಭುತ್ವದ ತತ್ವಗಳಿಗೆ ವಿರುದ್ಧ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಆರ್ಟಿಕಲ್ 200 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂಪವರ್ಸ್ ಅ ಗವರ್ನರ್ ಟು ಅಸೆಂಟ್, ವಿಥ್ಹೋಲ್ಡ್ ಆರ್ ರಿಸರ್ವ್ ಅ ಬಿಲ್ ಫಾರ್ ದಿ ಪ್ರೆಸಿಡೆಂಟ್, ಬಟ್ ಇಟ್ ಡಸ್ ನಾಟ್ ಪರ್ಮಿಟ್ ಇಂಡೆಫಿನೆಟ್ ಇನ್ಆಕ್ಷನ್. ಸಂವಿಧಾನದ 200ನೇ ವಿಧಿಯ ಅಡಿಯಲ್ಲಿ ರಾಜ್ಯಪಾಲರು ಒಂದು ಮಸೂದೆಯನ್ನು ಅಂಗೀಕರಿಸಬಹುದು, ತಡೆ ಹಿಡಿಬಹುದು, ಅಥವಾ ರಾಷ್ಟ್ರಪತಿಗಳಿಗೋಸ್ಕರ ಕಾಯ್ದಿರಿಸಬಹುದು. ಆದ್ರೆ ಇದರಲ್ಲಿ ಅನಿರ್ದಿಷ್ಟಾವಧಿಗೆ ಅದನ್ನ ನಿಷ್ಕ್ರಿಯವಾಗಿಡಬೇಕು, ಯಾವುದೇ ಆಕ್ಷನ್ ತಗೊಳ್ಳದೆ ಸುಮ್ಮನೆ ಇಡೋದು ಅಂತ ಯಾವುದೇ ಅಲ್ಲಿ ಅವಕಾಶಗಳಿಲ್ಲ. ಅಂತಂದ್ರೆ ಡಸ್ ನಾಟ್ ಪರ್ಮಿಟ್ ಇಂಡೆಫಿನೆಟ್ ಇನ್ಆಕ್ಷನ್. ಇಂಡೆಫಿನೆಟ್ ಇನ್ಆಕ್ಷನ್ ಅಂತಂದ್ರೆ ತಮಗ್ ಬೇಕಾದ ಹಾಗೆ ಎಷ್ಟೋ ದಿನಗಳ ಕಾಲ ಸುಮ್ಮನೆ ಇದ್ಬಿಡೋದು, ಅದಕ್ಕೆ ಅಲ್ಲಿ ಅವಕಾಶ ಇಲ್ಲ. Judicial rulings have repeatedly emphasized that governor role is bound by constitutional morality and cannot obstruct the functioning of a responsible government. ರಾಜ್ಯಪಾಲರ ಪಾತ್ರ ಸಂವಿಧಾನದ ನೀತಿಗಳಿಗೆ ಬದ್ಧ ಆಗಿರಬೇಕು. ಮತ್ತೆ ಆ ರಾಜ್ಯಪಾಲರು, ಒಂದು ಸರ್ಕಾರ ಇರುತ್ತೆ, ಆ ಸರ್ಕಾರದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸಬಾರದು ಅಂತ ನ್ಯಾಯಾಂಗದ ತೀರ್ಪು ಪದೇ ಪದೇ ಹೇಳ್ತಾ ಇದೆ. ಮುಂದಿನ ವಿಚಾರ, ಇಂಡಿಯಾ ಏಮ್ಸ್ ಟು ಬಿಕಮ್ ಅ ಮೇಜರ್ ಪ್ಲೇಯರ್ in the $1 trillion global semiconductor market, with the Prime Minister assuring faster approvals for chip manufacturing projects. $1 trillion ಮೌಲ್ಯದ ಸೆಮಿಕಂಡಕ್ಟರ್ ಮಾರುಕಟ್ಟೆಯಲ್ಲಿ ಭಾರತ ಪ್ರಮುಖವಾದ ಪಾತ್ರವನ್ನ ವಹಿಸುವಂತಹ ಗುರಿಯನ್ನ ಹೊಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಪ್ ತಯಾರಿಕಾ ಯೋಜನೆಗಳಿಗೆ ಆದಷ್ಟು ಬೇಗ ಅನುಮೋದನೆ ನೀಡ್ತೇವೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭರವಸೆ ನೀಡ್ತಾ ಇದ್ದಾರೆ. Semiconductors are tiny electronic components made of materials like silicon, essential for devices such as mobiles, cars, defense equipment. ಈ ಸೆಮಿಕಂಡಕ್ಟರ್ಗಳನ್ನ ಅರೆವಾಹಕಗಳು ಅಂತ ಕರೀತೇವೆ. ಅದನ್ನ ಇಲ್ಲಿ ಎಲೆಕ್ಟ್ರಾನಿಕ್ ಘಟಕಗಳು, ಮುಖ್ಯವಾಗಿ ಮೊಬೈಲು, ಕಾರು ಮತ್ತೆ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳಲ್ಲಿ ಬಳಸ್ತೇವೆ ನಾವು. ಇನ್ನು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್, ISM ಅಂತ ಕರಿತೇವೆ, ವಾಸ್ ಲಾಂಚ್ಡ್ ಅಂಡರ್ ದಿ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಟು ಬೂಸ್ಟ್ ಡೊಮೆಸ್ಟಿಕ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ರೆಡ್ಯೂಸ್ ಇಂಪೋರ್ಟ್ ಡಿಪೆಂಡೆನ್ಸ್. ಈ ದೇಶೀಯ ಮಟ್ಟದಲ್ಲಿ ಅಂತಂದ್ರೆ ಇಂಡಿಜಿನಸ್ ಆಗಿ ಚಿಪ್ ತಯಾರಿಕೆಯನ್ನು ಉತ್ತೇಜಿಸಲಿಕ್ಕೋಸ್ಕರ ಮತ್ತೆ ಅದರ ಜೊತೆ ಆಮದು ಅವಲಂಬನೆಯನ್ನ ಕಡಿಮೆ ಮಾಡಲಿಕ್ಕೆ ಡಿಜಿಟಲ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ನಾವು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನ ಲಾಂಚ್ ಮಾಡಿದ್ದೇವೆ. ಇನ್ನು ಮುಂದಿನ ವಿಚಾರ, ಸಿಂಗಾಪುರ್ ಪ್ರೈಮ್ ಮಿನಿಸ್ಟರ್ ಲಾರೆನ್ಸ್ ವಾಂಗ್ began his India visit to strengthen bilateral ties through discussion on trade, digital economy and security cooperation. ಸಿಂಗಾಪುರದ ಪ್ರಧಾನಿಯಾದ ಲಾರೆನ್ಸ್ ವಾಂಗ್ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ ಅಂದಮೇಲೆ ಮುಖ್ಯವಾಗಿ ಅಲ್ಲಿ ವ್ಯಾಪಾರ, ಡಿಜಿಟಲ್ ಆರ್ಥಿಕತೆ ಇರಬಹುದು, ಮತ್ತೆ ಭದ್ರತಾ ಸಹಕಾರ, ಹೀಗೆ ಬೇರೆ ಬೇರೆ ವಿಷಯಗಳ ಕುರಿತು ಚರ್ಚೆ ನಡೆಸುತ್ತಾರೆ.
ಇದರಿಂದಾಗಿ ದ್ವಿಪಕ್ಷೀಯ ಒಪ್ಪಂದಗಳು ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ. ದ ಇಂಡಿಯಾ ಸಿಂಗಾಪುರ್ ಕಾಂಪ್ರಿಹೆನ್ಸಿವ್ Economic Cooperation Agreement (CECA) signed in 2005 is a key framework boosting trade and investment between the two nations. 2005ರಲ್ಲಿ ಭಾರತ ಮತ್ತು ಸಿಂಗಾಪುರ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಮಾಡಿದ್ವು. ಹಾಗಾಗಿ ಇದರಿಂದಾಗಿ ವ್ಯಾಪಾರ ಮತ್ತೆ ಹೂಡಿಕೆಯನ್ನು ಹೆಚ್ಚಿಸುವಂತಹ ಗುರಿಯನ್ನ ಈಗ ಇಟ್ಕೊಂಡಿವೆ. Singapore is India's top source of foreign direct investment, making it a critical partner in India's Act East policy and Indo-Pacific strategy. ವಿದೇಶಿ ನೇರ ಹೂಡಿಕೆ ಅಂತ ಹೇಳ್ತೇವೆ ಅಥವಾ ನೇರ ವಿದೇಶಿ ಹೂಡಿಕೆ, ಅದರಲ್ಲಿ ಸಿಂಗಾಪುರದ ಪಾತ್ರ ಬಹಳ ಪ್ರಮುಖವಾಗಿದೆ. ಅದರಲ್ಲಿ ಮುಖ್ಯವಾಗಿ ಇಂಡಿಯಾದ ಆಕ್ಟ್ ಈಸ್ಟ್ ಪಾಲಿಸಿ ಇದೆ. ಆಕ್ಟ್ ಈಸ್ಟ್ ಅಂತಂದ್ರೆ ಭಾರತ ಇದೆಯಲ್ವಾ, ಭಾರತದ ಈಸ್ಟ್ ಅಂತಂದ್ರೆ ಪೂರ್ವ ಭಾಗ, ವೆಸ್ಟ್ ಅಂತಂದ್ರೆ ಪಶ್ಚಿಮ ಭಾಗ. ಪೂರ್ವ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇದೆ, ಬಂಗಾಳ ಕೊಲ್ಲಿನ ದಾಟ್ತಾ ಬಂದ್ರೆ ಈ ಕಡೆ ನಿಮಗೆ ಸಿಂಗಾಪುರ್ ಸಿಗ್ತಾ ಹೋಗುತ್ತೆ. ಆಕ್ಟ್ ಈಸ್ಟ್ ಅಂತಂದ್ರೆ ನಮ್ಮ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ಗಳು ಪೂರ್ವ ಭಾಗದಲ್ಲಿರುವಂತಹ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಪ್ರಮುಖ ಕ್ರಮಗಳನ್ನು ಕೈಗೊಳ್ಳುತ್ತೆ. ಇನ್ನು ಇಂಡೋ ಪೆಸಿಫಿಕ್ ಕಾರ್ಯತಂತ್ರ ಅಂತಂದ್ರೆ ಈಗ ಇಲ್ಲಿರೋದು ಇಂಡಿಯನ್ ಓಷಿಯನ್, ಇದಾದ್ಮೇಲೆ ಆ ಕಡೆ ಆಸ್ಟ್ರೇಲಿಯಾ ಅಂತ ಸಿಕ್ಕಿದ್ರೆ ಅದಾದ್ಮೇಲೆ ಪೆಸಿಫಿಕ್ ಓಷನ್ ಸಿಗುತ್ತೆ. ಈ ಒಂದು ರೀಜನ್ ಅಲ್ಲಿ ಭಾರತ ತನ್ನ ಪ್ರಾಮುಖ್ಯತೆಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಇನ್ನು ಇಂಡಿಯಾ ಅನ್ವೇಲ್ಡ್ ಇಟ್ಸ್ ಫಸ್ಟ್ ಇಂಡಿಜಿನಸ್ಲಿ ಡಿಸೈನ್ಡ್ 32-bit ವಿಕ್ರಮ್ ಮೈಕ್ರೋ ಪ್ರೊಸೆಸರ್ ಚಿಪ್ ಯೂಸ್ಡ್ ಇನ್ ದಿ ಏವಿಯಾನಿಕ್ ಸಿಸ್ಟಮ್ ಆಫ್ ಇಸ್ರೋ ಲಾಂಚ್ ವೆಹಿಕಲ್. ಭಾರತ ತನ್ನ ಮೊದಲನೇ ದೇಶೀಯವಾಗಿ ವಿನ್ಯಾಸಗೊಳಿಸಿದಂತಹ 32-bit ವಿಕ್ರಮ್ ಮೈಕ್ರೋ ಪ್ರೊಸೆಸರ್ ಚಿಪ್ ಅನ್ನು ಅನಾವರಣಗೊಳಿಸ್ತಾ ಇದೆ. ಮುಖ್ಯವಾಗಿ ಈ ಇಸ್ರೋದ ಲಾಂಚ್ ವೆಹಿಕಲ್ಗಳಲ್ಲಿ ಏವಿಯಾನಿಕ್ ವ್ಯವಸ್ಥೆ ಅಂತ ಇರುತ್ತೆ, ಅದರಲ್ಲಿ ಇದನ್ನು ಬಳಸ್ತಾರೆ. Microprocessors are integrated circuits that act as the central processing unit of electronic systems, crucial for computing and space technology. ಎಲ್ಲಿ ಬಳಸ್ತೇವೆ ಅಂತಂದ್ರೆ ಇದನ್ನ ಈಗ ಕಂಪ್ಯೂಟರ್ CPU ಅಂತ ನೀವು ಕೇಳಿರ್ತೀರಿ. CPU-ಗಳಲ್ಲಿ ಮುಖ್ಯವಾಗಿ ಸರ್ಕ್ಯೂಟ್ಗಳಿರುತ್ತೆ, ಅಲ್ಲಿ ಇದನ್ನ ಬಳಸ್ತಾರೆ. ಅದರ ಜೊತೆ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಸಹ ಇದನ್ನ ಬಳಸ್ತಾರೆ, ಮೈಕ್ರೋ ಪ್ರೊಸೆಸರ್ಗಳನ್ನ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. The Vikram chip is developed under Microprocessor Development Program (MDP) ಅಂತ ಕರೀತೇವೆ of the Ministry of Electronics and IT, promoting self-reliance in critical technology. ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯದ MDP ಅಡಿಯಲ್ಲಿ ವಿಕ್ರಮ್ ಚಿಪ್ ಅನ್ನು ಅಭಿವೃದ್ಧಿಪಡಿಸಿದ್ದೇವೆ. ಮುಖ್ಯವಾಗಿ ಕ್ರಿಟಿಕಲ್ ಟೆಕ್ನಾಲಜಿ ಅಂದ್ರೆ ಒಂದು ಬಹಳ ಮುಖ್ಯವಾದಂತಹ ನಿರ್ಣಾಯಕವಾದಂತಹ ತಂತ್ರಜ್ಞಾನದಲ್ಲಿ ನಾವು ಸ್ವಾವಲಂಬನೆ ಸಾಧಿಸಲಿಕ್ಕೆ ಇದು ಬಹಳ ಪ್ರಮುಖವಾಗಿದೆ. ಇನ್ನು COP30 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 30 UN ಕ್ಲೈಮೇಟ್ ಕಾನ್ಫರೆನ್ಸ್ ಅಂತ ಸಹ ಕರಿತೇವೆ. ಇದಕ್ಕೆ ವಿಲ್ ಬಿ ಹೆಲ್ಡ್ ಇನ್ ಬೆಲೆನ್, ಬ್ರೆಜಿಲ್ ಅಲ್ಲಿ ನಡೆಯುತ್ತೆ ಇನ್ 2025 and will focus on implementing existing climate solution rather than proposing new ones. COP30 ಅಲ್ಲಿ ಈ ಬ್ರೆಜಿಲ್ ನಲ್ಲಿ ನಡೀತಾ ಇದೆಯಲ್ವಾ, ಅಲ್ಲಿ ನಡಿಲಿಕ್ಕಿದೆ ಮುಂದೆ. ಅಲ್ಲಿ ಹೊಸ ಬೇರೆ ಬೇರೆ ಸೊಲ್ಯೂಷನ್ ಅನ್ನ ಪ್ರಪೋಸ್ ಮಾಡೋ ಬದಲು ಈಗಾಗಲೇ ಆಲ್ರೆಡಿ ಎಷ್ಟೋ ಪರಿಹಾರಗಳಿದೆ, ಅದನ್ನ ಸರಿಯಾಗಿ ಜಾರಿಗೆ ತರಬೇಕು, ಅದರತ್ತ ಎಲ್ಲ ಗಮನ ಹರಿಸಲಿಕ್ಕಿದ್ದಾರೆ. ಇನ್ನು UNFCCC, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇದರ ಬಗ್ಗೆ ನೋಡೋದಾದ್ರೆ adopted in 1992 at the Rio Summit, 1992ರ ರಿಯೋ ಶೃಂಗಸಭೆಯಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದೇವೆ. ಪ್ರೊವೈಡ್ಸ್ ದಿ ಫ್ರೇಮ್ವರ್ಕ್ ಫಾರ್ ಗ್ಲೋಬಲ್ ಕ್ಲೈಮೇಟ್ ನೆಗೋಸಿಯೇಷನ್, ಜಾಗತಿಕ ಮಟ್ಟದಲ್ಲಿ ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳಿಗೆ ಒಂದು ಚೌಕಟ್ಟನ್ನ, ಒಂದು ಫ್ರೇಮ್ವರ್ಕ್ ಅನ್ನ ಇದು ಒದಗಿಸುತ್ತೆ, ಒಂದು ರೂಪುರೇಷೆಯನ್ನು ಒದಗಿಸುತ್ತೆ ಅಂತ ಹೇಳ್ಬಹುದು. ಪ್ಯಾರಿಸ್ ಅಗ್ರಿಮೆಂಟ್ 2015 ಇಂದು, ಹಾಗಾಗಿ ಅದರಲ್ಲಿ ಅಂಡರ್ ಯಾವ್ದ್ರ ಅಡಿಯಲ್ಲಿ ಬರುತ್ತೆ, ಅದು UNFCCC ಅಡಿಯಲ್ಲೇ ಬರುತ್ತೆ. legally binds nation to limit global warming below 2 degrees Celsius, preferably 1.5 degrees Celsius through nationally determined contribution. ಈ ಪ್ಯಾರಿಸ್ ಒಪ್ಪಂದದಲ್ಲಿ ಇದರ ಬಗ್ಗೆ ಫಿಲ್ಮ್ಸ್ ಅಲ್ಲಿ ಕೇಳ್ತಾನೆ ಇರ್ತಾರೆ, ಅವಾಗ ಸರಿಯಾಗಿ ನೋಡ್ಕೊಳ್ಳಿ, ಅದನ್ನ ಎನ್ವೈರ್ಮೆಂಟ್ ಅಲ್ಲಿ ಡೀಟೇಲ್ ಆಗಿ ಬರುತ್ತೆ. ಇದರಲ್ಲಿ ರಾಷ್ಟ್ರೀಯವಾಗಿ ಪ್ರತಿ ದೇಶ ಯಾವ ರೀತಿ ಒಂದು ಟಾರ್ಗೆಟ್ ಅನ್ನ ಇಟ್ಕೊಳ್ಳೋದು, ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡೋದು, ಮತ್ತೆ ಜಾಗತಿಕ ತಾಪಮಾನವನ್ನ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಅಂತಂದ್ರೆ 1.5 ಡಿಗ್ರಿ ಸೆಲ್ಸಿಯಸ್ಗೆ ಮಿತಿಗೊಳಿಸಲಿಕ್ಕೆ ಬೇರೆ ಬೇರೆ ಕಾನೂನುಗಳನ್ನ ಅಥವಾ ರಾಷ್ಟ್ರದಲ್ಲಿ ಯಾವುದೇ ದೇಶದಲ್ಲಿ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಇದು ಆದೇಶವನ್ನು ಕೊಡುತ್ತೆ ಅಥವಾ ಕೆಲವೊಂದು ನಿರ್ಬಂಧಗಳನ್ನ ಹೇರುತ್ತೆ. ಇನ್ನು ಸೈಂಟಿಸ್ಟ್ ಆರ್ ಯೂಸಿಂಗ್ ಓಲ್ಡ್ ಮ್ಯಾಪ್ಸ್, ಮ್ಯೂಸಿಯಂ ಬರ್ಡ್ ಸ್ಪೆಸಿಮೆನ್ಸ್ ಅಂಡ್ ಸ್ಯಾಟಲೈಟ್ ಇಮೇಜಸ್ ಟು ಸ್ಟಡಿ ಬಯೋಡೈವರ್ಸಿಟಿ ಲಾಸ್ ಇನ್ ನೀಲಗಿರಿ ಮೌಂಟೇನ್ಸ್ ಅಂಡ್ ಟ್ರ್ಯಾಕ್ ಲಾಂಗ್ ಟರ್ಮ್ ಇಕೋಲಾಜಿಕಲ್ ಚೇಂಜಸ್. ನೀಲಗಿರಿ ಪರ್ವತಗಳಲ್ಲಿ
ಈ ಬಯೋಡೈವರ್ಸಿಟಿ ಯಾವ ರೀತಿ ಲಾಸ್ ಆಯಿತು, ಜೀವ ವೈವಿಧ್ಯತೆಯ ನಷ್ಟ. ಆ ಜೀವ ವೈವಿಧ್ಯತೆಯ ನಷ್ಟ ಹೇಗಾಯಿತು ಅಂತ ನೋಡ್ಲಿಕ್ಕೆ ವಿಜ್ಞಾನಿಗಳು ಏನೇನನ್ನ ಬಳಸ್ತಾರೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮುಖ್ಯವಾಗಿ ಅಲ್ಲಿನ ದೀರ್ಘಕಾಲದಲ್ಲಿ ಏನಾದರೂ ಪರಿಸರದ ಬದಲಾವಣೆಗಳಾಗಿರುತ್ತೆ. ಅದು ಮುಖ್ಯವಾಗಿ ಹಳೆ ಕಾಲದ ನಕ್ಷೆಗಳಿರಬಹುದು, ಮತ್ತೆ ವಸ್ತು ಸಂಗ್ರಹದಲ್ಲಿರುವ ಪಕ್ಷಿ ಮಾದರಿಗಳನ್ನ, ಉಪಗ್ರಹದ ಚಿತ್ರಗಳನ್ನ ಬಳಸ್ತಾ ಇದ್ದಾರೆ. ಇನ್ನು ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂ ಪ್ರಿಸರ್ವ್ ಸ್ಪೆಸಿಮನ್ಸ್ ದಟ್ ಸರ್ವ್ ಆಸ್ ಕ್ರಿಟಿಕಲ್ ರೆಪಾಸಿಟರೀಸ್ ಆಫ್ ಬಯೋಡೈವರ್ಸಿಟಿ ಡೇಟಾ, ಹೆಲ್ಪಿಂಗ್ ಇನ್ ಕನ್ಸರ್ವೇಷನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಸ್ಪೀಶೀಸ್ ಡಿಕ್ಲೈನ್. ಅಂತಂದ್ರೆ ಈಗ ಹಳೆ ಕಾಲದ ಮ್ಯೂಸಿಯಂ ಅಲ್ಲಿ ಪ್ರಿಸರ್ವ್ ಮಾಡಿರ್ತಾರಲ್ವಾ, ಅದರಿಂದಾಗಿ ನಮಗೆ ಒಂಥರ ಬಹಳ ಮುಖ್ಯವಾದ ಮಾಹಿತಿಗಳು ಸಿಗುತ್ತೆ, ನಿರ್ಣಾಯಕವಾದಂತ ದತ್ತಾಂಶಗಳು ಅಂತಂದ್ರೆ ಡೇಟಾ ಸಿಗುತ್ತೆ. ಡೇಟಾವನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದರಿಂದ ನಮ್ಗೆ ಈ ಸಂರಕ್ಷಣೆ ಬಗ್ಗೆ ಆಗಿರಬಹುದು, ಅಥವಾ ಯಾವ್ದಾದ್ರು ಪ್ರಭೇದಗಳು ಕುಸಿತವನ್ನ ಕಾಣ್ತಾ ಇದೆಯಾ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್, ಇಂಡಿಯಾಸ್ ಫಸ್ಟ್ ಯುನೆಸ್ಕೋ ಡೆಸಿಗ್ನೇಟೆಡ್ ಬಯೋಸ್ಪಿಯರ್ ರಿಸರ್ವ್ 1986 is home to endemic species and serves as a hotspot for biodiversity studies. ಭಾರತದ ಮೊದಲ ಯುನೆಸ್ಕೋ ಡೆಸಿಗ್ನೇಟೆಡ್ ಬಯೋಸ್ಪಿಯರ್ ರಿಸರ್ವ್ ಯಾವುದು? ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ತುಂಬಾ ಎಂಡೆಮಿಕ್ ಸ್ಪೀಶೀಸ್ಗಳಿದೆ ಅಲ್ಲಿ, ಮತ್ತೆ ಜೀವ ವೈವಿಧ್ಯತೆಯ ಒಂದು ಹಾಟ್ಸ್ಪಾಟ್ ಆಗಿ ಸಹ ಇದು ಕಾರ್ಯನಿರ್ವಹಿಸುತ್ತೆ. ಇನ್ನು ವೊಕ್ಯಾಬ್ಲರಿ ನೋಡಿ, A horrendous storm swept through the town. Horrendous ಅಂತಂದ್ರೆ ಏನು? ಭೀಕರ, ಘೋರ, ಟೆರಿಬಲ್, ಆಫುಲ್. ಸ್ಟಾರ್ಮ್ ಒಂದು ಬಿರುಗಾಳಿ ಇರ್ಬೋದು, ಚಂಡಮಾರುತ ಆ ಒಂದು ನಗರಕ್ಕೆ ಅಪ್ಪಳಿಸ್ತು. ಇಟ್ಸ್ ಸ್ಟ್ರಾಂಗ್ ವಿಂಡ್ಸ್ ಕ್ರಿಯೇಟಿಂಗ್ ಆನ್ ಇನಿಮಿಕಲ್ ಎನ್ವೈರನ್ಮೆಂಟ್ ಫಾರ್ ಎನಿ ಔಟ್ಡೋರ್ ಆಕ್ಟಿವಿಟಿ. ಅದರಿಂದ ಬರ್ತಾ ಇರ್ತಕ್ಕಂತಹ ಭೀಕರ ಗಾಳಿಯಿಂದಾಗಿ ಇನಿಮಿಕಲ್ ಅಂತಂದ್ರೆ ವಿರೋಧಿ, ಹಾಸ್ಟೈಲ್, ಹಾರ್ಮ್ಫುಲ್, ಹೊರಗಿನ ಯಾವುದೇ ಒಂದು ಔಟ್ಡೋರ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಡಿಸ್ಪೈಟ್ ದಿ ಕೆಯಾಸ್ ಅಂತಂದ್ರೆ ಎಲ್ಲ ಅಸ್ತವ್ಯಸ್ತ ಆಗಿರೋದು. ದ ಕಮ್ಯುನಿಟಿ ಶೋಡ್ ರಿಮಾರ್ಕೆಬಲ್ ಜೀನಿಯಾಲಿಟಿ ಅಥವಾ ಜೆನಿಲಿಟಿ ಅಂತ ಸಹ ಕರೀತಾರೆ, ಜೀನಿಯಾಲಿಟಿ ಅಂತ ಸಹ ಕೆಲವೊಂದು ಹೇಳ್ತಾರೆ. ಜೀನಿಯಾಲಿಟಿ ಅಂತಂದ್ರೆ ಜನರಸ್ ಅಂತ ನೀವು ಕೇಳಿರ್ಬಹುದು, ಅಂತಂದ್ರೆ ಹೆಲ್ಪ್ ಮಾಡೋದು, ದಯಾಳುಗಳಾಗಿರೋದು. ಇಲ್ಲಿ ಜೀನಿಯಾಲಿಟಿ ಅಂತಂದ್ರೆ ಫ್ರೆಂಡ್ಲಿನೆಸ್, ಎಮಿಯಬಿಲಿಟಿ, ಸೌಹಾರ್ದತೆ ಅಥವಾ ಸ್ನೇಹಶೀಲತೆ. ಇಲ್ಲಿ ಹೇಗೆ ಯೂಸ್ ಆಗ್ತಾ ಇದೆ? ಅಷ್ಟೆಲ್ಲ ಕೆಯಾಸ್ಗಳಿದ್ರು, ಅಸ್ತವ್ಯಸ್ತ ಆಗಿದ್ರು, ಅಲ್ಲಿರುವಂತ ಸಮುದಾಯ ಸಹಕಾರ, ಸೌಹಾರ್ದತೆಯನ್ನ ಪ್ರದರ್ಶಿಸ್ತಾ ಇತ್ತು. ಹೆಲ್ಪಿಂಗ್ ಈಚ್ ಅದರ್ ಕ್ಲಿಯರ್ ದ ಡೆಬ್ರೀಸ್, ಎಲ್ಲ ತ್ಯಾಜ್ಯಗಳೆಲ್ಲ ಬಿದ್ಕೊಂಡಿರುತ್ತಲ್ವಾ, ಆ ಒಂದು ಸ್ಟಾರ್ಮ್ ಬಂದಾದ್ಮೇಲೆ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ, ಸ್ವಚ್ಛಗೊಳಿಸ್ಲಿಕ್ಕೆ ಒಬ್ರು ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಇದ್ರು. ಓವರ್ ಟೈಮ್ ದರ್ ವಾಸ್ ಅ ಗ್ರಾಜುವಲ್ ಅಕ್ರಿಷನ್ ಆಫ್ ನ್ಯೂ ಮೋರ್ ರೆಸಿಲಿಯಂಟ್ ಟ್ರೀಸ್ ಅಂಡ್ ಬಿಲ್ಡಿಂಗ್ಸ್. ಸಮಯ ಕಳೀತಾ ಇದ್ದ ಹಾಗೆ ಗ್ರಾಜುವಲ್ ಅಕ್ರಿಷನ್ ಅಂತಂದ್ರೆ ಸೇರ್ಪಡೋದು, ಒಟ್ಟುಗೂಡಿಸಬೇಕಂತ ಸಹ ಹೇಳ್ತೇವೆ. ಅಕ್ಯುಮುಲೇಷನ್ ಆಗೋದು, ಬಿಲ್ಡ್, ತುಂಬಾ ಬೇರೆ ಬೇರೆ ಮರ, ಬಿಲ್ಡಿಂಗು ಇದೆಲ್ಲ ಸೇರ್ಕೊಳ್ತಾ ಹೋಯಿತು. ಅಂಡ್ ದಿ ಟೌನ್ ವರ್ಕ್ಡ್ ಟು ಇನ್ಕಲ್ಕೇಟ್ ಸ್ಪಿರಿಟ್ ಆಫ್ ಪ್ರಿಪೇರ್ಡ್ನೆಸ್ ಫಾರ್ ಫ್ಯೂಚರ್ ವೆದರ್ ಇವೆಂಟ್ಸ್. ಇನ್ಕಲ್ಕೇಟ್ ಅಂತಂದ್ರೆ ಒಂದರ್ಥದಲ್ಲಿ ಇಂಪ್ಲಾಂಟ್, ಮನದಟ್ಟು ಮಾಡಿಸೋದು, ಪಾಠ ಮಾಡೋದು ಅಂತ ಸಹ ಆಗುತ್ತೆ. ಇಲ್ಲಿ ಇನ್ಕಲ್ಕೇಟ್ ಮಾಡ್ಕೊಳ್ಳೋದು ಅಂತಂದ್ರೆ ಅದನ್ನ ಮನದಟ್ಟು ಮಾಡ್ಕೊಂಡ್ರು, ಅಳವಡಿಸ್ಕೊಂಡ್ರು. ಏನನ್ನ ಅಂತಂದ್ರೆ ಸ್ಪಿರಿಟ್ ಆಫ್ ಪ್ರಿಪೇರ್ಡ್ನೆಸ್ ಫಾರ್ ಫ್ಯೂಚರ್ ವೆದರ್ ಇವೆಂಟ್ಸ್. ಮುಂದೆ ಯಾವುದೇ ರೀತಿ ಹವಾಮಾನ ಘಟನೆಗಳಾದಾಗ ಅದಕ್ಕೆ ತಾವು ಸಿದ್ಧ ಆಗಿರ್ಬೇಕು, ಅದಕ್ಕೆ ತಮ್ಮನ್ನ ತಾವು ಸಿದ್ಧಪಡಿಸ್ಕೊಂಡ್ರು, ಆ ಒಂದು ಮನಸ್ಥಿತಿಯನ್ನ ಅಳವಡಿಸ್ಕೊಂಡ್ರು. ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ಇಂಡಿಯಾ ಸೆಮಿಕಂಡಕ್ಟರ್ ಸ್ಟ್ರಾಟಜಿ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. India's ambition to become a major player in the global semiconductor market linked to reducing dependence on imports. Semiconductors are critical for a wide range of sectors, including defense equipment. India semiconductor mission was launched under Make in India initiative. ಯಾವ್ದು ಕರೆಕ್ಟ್? ಎಷ್ಟು ಕರೆಕ್ಟ್ ಇದೆ ಇದರಲ್ಲಿ? ಮೊದಲನೇದು, ಎರಡನೇದು ಕರೆಕ್ಟ್, ಮೂರನೇದು ಥರ್ಡ್ ಒನ್ ಇಸ್ ರಾಂಗ್, ಬಿಕಾಸ್ ISM ಯಾವುದರ ಅಂಡರಲ್ಲಿ ಅಂತ ನೋಡಿದ್ವಿ? ಡಿಜಿಟಲ್ ಇಂಡಿಯಾ ಮಿಷನ್, ನಾಟ್ ಮೇಕ್ ಇನ್ ಇಂಡಿಯಾ. ಎರಡನೇ ಕ್ವಶನ್, ವಿತ್ ರೆಫರೆನ್ಸ್ ಟು ಗ್ಲೋಬಲ್ ಕ್ಲೈಮೇಟ್ ನೆಗೋಸಿಯೇಷನ್ಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. COP30 will emphasize creating new climate agreements to replace existing frameworks. ಇರೋದನ್ನೆಲ್ಲ ರೀಪ್ಲೇಸ್ ಮಾಡ್ಬಿಡುತ್ತಾ COP30? ಆ ಯೋಚನೆನ ಇಟ್ಕೊಂಡಿದಾರ? UNFCCC ಅಂತ ಸಹ ಹೇಳ್ತೇವೆ, adopted at the Rio summit, continues to serve as the foundation for global climate talks. Paris Agreement legally obliges nations to pursue efforts for limiting temperature rise, preferably to 1.5 degrees Celsius. ಇದರಲ್ಲಿ ಯಾವ್ದು ಕರೆಕ್ಟ್? ಇದರಲ್ಲಿ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಯಾಕಂತಂದ್ರೆ ಮೊದಲನೇದು ಇನ್ಕರೆಕ್ಟ್. ಯಾಕೆ?
Top 30 will focus on implementing existing solution, not proposing new frameworks. ಸೊ ಹೊಸದಾಗಿ ಯಾವುದೇ ಒಂದನ್ನ ಮಾಡ್ಲಿಕ್ಕೆ ಹೊರಟಿಲ್ಲ, ಇರೋದನ್ನ ಸರಿಯಾಗಿ ಪಾಲನೆ ಮಾಡಬೇಕು, ಅದನ್ನ ಜಾರಿಗೊಳಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. Which of the following best illustrates the unique significance of Nilgiri Biosphere Reserve for biodiversity research? ಇದಕ್ಕೆ ಆನ್ಸರ್ ನೋಡಿ. It is the first UNESCO designated biosphere reserve in India and hotspot of endemic species. ಇದು ಇದಕ್ಕೆ ಆನ್ಸರ್. ಇನ್ನು ಒಂದು ಆರ್ಟಿಕಲ್ ನೋಡೋಣ. ಸಾರಿ, ಇಂಡಿಯಾ ನೀಡ್ಸ್ ಮೋರ್ ವಿಮೆನ್ ಜಡ್ಜಸ್ ಇನ್ ದ ಸುಪ್ರೀಂ ಕೋರ್ಟ್. ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ಹೆಚ್ಚು ಮಹಿಳಾ ನ್ಯಾಯಾಧೀಶರ ಅವಶ್ಯಕತೆ ಇದೆ. ವಿಷಯ ಏನಂತಂದ್ರೆ, ಜಸ್ಟಿಸ್ ಸುಧಾಂಶು ಧೂಲಿಯಾ ರಿಟೈರ್ಡ್ ಫ್ರಮ್ ದಿ ಸುಪ್ರೀಂ ಕೋರ್ಟ್ ಇನ್ ಆಗಸ್ಟ್ 2025. ಸುಧಾಂಶು ಧೂಲಿಯಾ ಅನ್ನೋರು ರಿಟೈರ್ಡ್ ಆದ್ರು. ಆಫ್ಟರ್ ಇಸ್ ರಿಟೈರ್ಮೆಂಟ್ ದೇರ್ ಆರ್ ಓನ್ಲಿ 2 ವುಮೆನ್ ಜಡ್ಜಸ್ ಲೆಫ್ಟ್ ಇನ್ ಸುಪ್ರೀಂ ಕೋರ್ಟ್. ಅದಾದ್ಮೇಲೆ ಈಗ ಸದ್ಯಕ್ಕೆ 2 ವಿಮೆನ್ ಜಡ್ಜಸ್ ಇದ್ದಾರೆ. ಆರ್ಟಿಕಲ್ ಹೈಲೈಟ್ಸ್ ದಿ ಲ್ಯಾಕ್ ಆಫ್ ವುಮೆನ್ ಜಡ್ಜಸ್ ಇನ್ ದಿ ಸುಪ್ರೀಂ ಕೋರ್ಟ್, ವೈ ದಿಸ್ ಮ್ಯಾಟರ್ಸ್ ಫಾರ್ ಇಂಡಿಯಾ. ಈ ಆರ್ಟಿಕಲ್ ನಲ್ಲಿ ವುಮೆನ್ ಜಡ್ಜಸ್ಗಳು ಯಾಕಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರೆಸೆಂಟ್ ಸಿಚುವೇಶನ್ ನೋಡಿ, ಔಟ್ ಆಫ್ 36 ಜಡ್ಜಸ್ ಅಪಾಯಿಂಟೆಡ್ ಟು ದಿ ಸುಪ್ರೀಂ ಕೋರ್ಟ್ ಇನ್ ಹಿಸ್ಟ್ರಿ, ಓನ್ಲಿ 11 ಹ್ಯಾವ್ ಬೀನ್ ವುಮೆನ್. ಅಂದ್ರೆ 3% ಮಾತ್ರ ಮಹಿಳಾ ನ್ಯಾಯಾಧೀಶರು ಇದ್ರು. ಕರೆಂಟ್ಲಿ ಓನ್ಲಿ 2 ವುಮೆನ್ ಜಡ್ಜಸ್ ಆರ್ ಸರ್ವಿಂಗ್. ಪ್ರಸ್ತುತ 2 ಮಹಿಳಾ ನ್ಯಾಯಾಧೀಶರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದರ್ ಟರ್ಮ್ಸ್ ಆರ್ ಯೂಶುವಲಿ ಶಾರ್ಟರ್ ಕಂಪೇರ್ಡ್ ಟು ಮೇಲ್ ಜಡ್ಜಸ್. ಪುರುಷ ನ್ಯಾಯಾಧೀಶರಿಗೆ ಹೋಲಿಸಿದ್ರೆ ಮಹಿಳಾ ನ್ಯಾಯಾಧೀಶರ ಅಧಿಕಾರ ಅವಧಿ ಸಹ ಕಡಿಮೆ ಇದೆ. ಯಾಕೆ ಹೀಗಾಗ್ತಾ ಇದೆ? Why so few women judges? Many judges are appointed from the high courts, but the number of women judges in high court is also low. ಈಗ ಸುಪ್ರೀಂ ಕೋರ್ಟ್ಗೆ ಅಪಾಯಿಂಟ್ ಆಗೋ ಜಡ್ಜಸ್ಗಳೆಲ್ಲ ಹೈಕೋರ್ಟ್ ಇಂದ ಬರ್ತಾರೆ. ಆದ್ರೆ ಹೈಕೋರ್ಟ್ ಅಲ್ಲೂ ಸಹ ಮಹಿಳಾ ನ್ಯಾಯಾಧೀಶರ ಸಂಖ್ಯೆ ಕಡಿಮೆ ಇದೆ. ಡೈರೆಕ್ಟ್ ಅಪಾಯಿಂಟ್ಮೆಂಟ್ಸ್ ಫ್ರಮ್ ದಿ ಲಾಯರ್ಸ್ ಬಾರ್ ಕಮಿಷನ್, ಅದರಿಂದ ಡೈರೆಕ್ಟ್ ಆಗಿ ಅಪಾಯಿಂಟ್ ಆಗೋದು ರೇರ್. ಅಂಡ್ ವೆರಿ ಫ್ಯೂ ವುಮೆನ್ ಫ್ರಮ್ ದಿ ಬಾರ್ ಆರ್ ಚೂಸನ್. ಅದರಲ್ಲೂ ಸಹ ಮಹಿಳಾ ವಕೀಲರನ್ನ, ಲಾಯರ್ಗಳನ್ನ ಆಯ್ಕೆ ಮಾಡೋದು ತುಂಬಾ ರೇರ್. Biases and stereotypes in society and the legal profession often block women from rising. ಇನ್ನು ಇದರ ಜೊತೆ ನಮ್ಮ ಪೂರ್ವಾಗ್ರಹಗಳಿರುತ್ತೆ, ಸೊಸೈಟಿಯ ಸ್ಟೀರಿಯೋಟೈಪ್ ಇರುತ್ತೆ, ರೂಢಿಗತ ಕಲ್ಪನೆಗಳಿರುತ್ತೆ. ಹಾಗಾಗಿ ಅದರಿಂದಾಗಿಯೂ ಸಹ ಮಹಿಳೆ ಉನ್ನತ ಸ್ಥಾನಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಂಪಾರ್ಟೆನ್ಸ್ ಆಫ್ ವುಮೆನ್ ಜಡ್ಜಸ್. ಇನ್ನು ವುಮೆನ್ ಜಡ್ಜಸ್ಗಳು ಯಾಕಿರ್ಬೇಕಂತಂದ್ರೆ, ವಿಮೆನ್ ಜಡ್ಜಸ್ ಬ್ರಿಂಗ್ ಡೈವರ್ಸ್ ಪರ್ಸ್ಪೆಕ್ಟಿವ್ಸ್. ಬಹು ಆಯಾಮದ ದೃಷ್ಟಿಕೋನವನ್ನು ಅವರು ಪರಿಚಯಿಸ್ತಾರೆ. ಎಸ್ಪೆಷಲಿ ಆನ್ ಇಶ್ಯೂಸ್ ಲೈಕ್ ಜೆಂಡರ್ ಜಸ್ಟಿಸ್, ಲಿಂಗ ಸಮಾನತೆ ಇರಬಹುದು, ಲಿಂಗಕ್ಕೆ ಸಂಬಂಧಿಸಿದ ನ್ಯಾಯ ವ್ಯವಸ್ಥೆ ಇರಬಹುದು, ಇಕ್ವಾಲಿಟಿ ಸಮಾನತೆ, ಅಂಡ್ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ, ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅನ್ನ ತರ್ತಾರೆ. ರೆಪ್ರೆಸೆಂಟೇಷನ್ ಬಿಲ್ಡ್ಸ್ ಟ್ರಸ್ಟ್ ಇನ್ ದ ಜುಡಿಷಿಯರಿ. ಪೀಪಲ್ ಶುಡ್ ಫೀಲ್ ದಟ್ ದ ಕೋರ್ಟ್ ರಿಪ್ರೆಸೆಂಟ್ ಸೊಸೈಟಿ ಫೇರ್ಲಿ. ಯಾವಾಗ ಮಹಿಳೆಯರಿಗೂ ಸಹ ಅಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತೋ ಆವಾಗ ಜನರಿಗೆ ನ್ಯಾಯಾಲಯಗಳಲ್ಲೂ ಸಹ ಎಲ್ಲರಿಗೂ ಸಮಾನ ಅವಕಾಶಗಳಿದೆ ಅಂತಂದ್ರೆ, ಎಲ್ಲರಿಗೂ ನ್ಯಾಯ ಒದಗಿಸುವ ನ್ಯಾಯಾಲಯದಲ್ಲೇ ಮಹಿಳೆಯರಿಗೆ ಅವಕಾಶ ಇಲ್ಲ ಅಂತಂದ್ರೆ ಅದು ಜನರ ಅಸಮಾಧಾನಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಕೋರ್ಟ್ ಎಲ್ಲರನ್ನ ಸರಿಯಾಗಿ ರಿಪ್ರೆಸೆಂಟ್ ಮಾಡ್ತಾ ಇದೆ ಸಮಾಜವನ್ನ ಅನ್ನುವಂತಹ ನಂಬಿಕೆ ಬರುತ್ತೆ. ಜೆಂಡರ್ ಬ್ಯಾಲೆನ್ಸ್ ಇಸ್ ನೆಸೆಸರಿ ಫಾರ್ ದಿ ಲೆಜಿಟಮೆಸಿ ಆಫ್ ದಿ ಜುಡಿಷಿಯರಿ ಇನ್ ಅ ಡೆಮೋಕ್ರಸಿ. ಅಂತಂದ್ರೆ ಲೆಜಿಟಮೆಸಿ, ಅದರಲ್ಲೂ ಕಾನೂನಾತ್ಮಕವಾಗಿ ಡೆಮೋಕ್ರಸಿ ನಾವು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇರಬೇಕಾದ್ರೆ ಜೆಂಡರ್ ಬ್ಯಾಲೆನ್ಸ್ ಇರಲೇಬೇಕು. ಪ್ರೊಸೀಜರ್ ಅಂಡ್ ಪ್ರಾಬ್ಲಮ್ಸ್ ಇನ್ ಅಪಾಯಿಂಟ್ಮೆಂಟ್ಸ್. ಕೆಲವೊಂದು ಅಪಾಯಿಂಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ಗಳಿದೆ. ಏನಂತಂದ್ರೆ, ಜಡ್ಜಸ್ ಆರ್ ಅಪಾಯಿಂಟೆಡ್ ಥ್ರೂ ದಿ ಕೊಲೇಜಿಯಂ ಸಿಸ್ಟಮ್. ಅಂತಂದ್ರೆ ಸೀನಿಯರ್ ಜಡ್ಜಸ್ ಇರ್ತಾರೆ, ಅವರು ಬೇರೆ ಜಡ್ಜಸ್ ಗಳನ್ನ ಅಪಾಯಿಂಟ್ ಮಾಡ್ತಾರೆ. ಕೊಲೇಜಿಯನ್ ಆಫನ್ ಟಾಕ್ಸ್ ಅಬೌಟ್ ಡೈವರ್ಸಿಟಿ ಬಟ್ ಸ್ಟಿಲ್ ಗಿವ್ಸ್ ಲೆಸ್ ಪ್ರಯಾರಿಟಿ ಟು ವುಮೆನ್. ಅದರಲ್ಲಿ ಹೇಳ್ತಾ ಇರ್ತಾರೆ, ನಾವು ವೈವಿಧ್ಯತೆಗೆ ಆದ್ಯತೆ ಕೊಡ್ತೇವೆ, ಎಲ್ಲಾ ರೀತಿಯ ಎಲ್ಲಾ ವರ್ಗದ ಜನರು ಸಹ ಜಡ್ಜಸ್ಗಳಾಗಬೇಕು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಮಹಿಳೆಯರಿಗೆ ಇಲ್ಲಿ ಆದ್ಯತೆ ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಕ್ರೈಟೀರಿಯಾ ಲೈಕ್ ಮೆರಿಟ್, ಸೀನಿಯಾರಿಟಿ, ರೀಜನಲ್ ಬ್ಯಾಲೆನ್ಸ್ ಅಂಡ್ ರಿಪ್ರೆಸೆಂಟೇಷನ್ ಆಫ್ ಕಾಸ್ಟ್, ರಿಲಿಜನ್ಸ್ ಆರ್ ಕನ್ಸಿಡರ್ಡ್, ಬಟ್ ಜೆಂಡರ್ ರಿಪ್ರೆಸೆಂಟೇಷನ್ ಇಸ್ ಇಗ್ನೋರ್ಡ್ ಆರ್ ಇನ್ಕನ್ಸಿಸ್ಟೆಂಟ್. ಈಗ ಅಲ್ಲಿ ಎಲ್ಲರ ಒಳಗೊಳ್ಳುವಿಕೆ ಅಂತ ಹೇಳಿದ್ವಿ, ಇನ್ಕ್ಲೂಸಿವ್. ಅದರಲ್ಲಿ ಮೆರಿಟ್, ಸೀನಿಯಾರಿಟಿ, ರೀಜನಲ್ ಬ್ಯಾಲೆನ್ಸ್, ಕಾಸ್ಟ್, ರಿಲಿಜನ್ ಎಲ್ಲ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆದ್ರೆ ಜೆಂಡರ್ ರಿಪ್ರೆಸೆಂಟೇಷನ್, ಲಿಂಗ ಪ್ರಾತಿನಿಧಿತ್ಯಕ್ಕೆ ಅವರು ಮಹತ್ವ ಕೊಡ್ತಾ ಇಲ್ಲ. ಒಂದೋ ಇಗ್ನೋರ್ ಮಾಡ್ತಾ ಇದ್ದಾರೆ ಅಥವಾ ಇನ್ಕನ್ಸಿಸ್ಟೆಂಟ್ ಆಗಿ ಅದಕ್ಕೆ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನಾಗಬೇಕು? ಅಪಾಯಿಂಟ್ಮೆಂಟ್ ಸಿಸ್ಟಮ್ ಶುಡ್ ಸೀರಿಯಸ್ಲಿ ಇನ್ಕ್ಲೂಡ್ ಜೆಂಡರ್ ಬ್ಯಾಲೆನ್ಸ್ ಆಸ್ ಅ ಫ್ಯಾಕ್ಟರ್. ಜೆಂಡರ್ ಬ್ಯಾಲೆನ್ಸ್ ಅಂತಂದ್ರೆ ಮಹಿಳೆಯರು, ಪುರುಷರು, ಹಾಗಾಗಿ ಎಲ್ಲಾ ರೀತಿಯ ಒಂದು
ಲಿಂಗ ಸಮಾನತೆಯಲ್ಲಿ ಸ್ಥಾಪನೆ ಆಗಬೇಕು, ಸಮತೋಲಿತವಾದಂತಹ ಒಂದು ವ್ಯವಸ್ಥೆಯಲ್ಲಿ ಕ್ರಿಯೇಟ್ ಆಗಬೇಕು. ಮೋರ್ ವುಮೆನ್ ಲಾಯರ್ಸ್ ಶುಡ್ ಬಿ ಗಿವನ್ ಆಪರ್ಚುನಿಟೀಸ್ ಟು ಎಲಿವೇಟೆಡ್ ಆಸ್ ಜಡ್ಜಸ್. ಹೆಚ್ಚು ಮಹಿಳಾ ಲಾಯರ್ಗಳು ಜಡ್ಜಸ್ ಆಗಿ ಎಲಿವೇಟ್ ಆಗಲಿಕ್ಕೆ ಅವರಿಗೆ ಅವಕಾಶ ಕೊಡಬೇಕು. ಟ್ರಾನ್ಸ್ಪರೆನ್ಸಿ ಇನ್ ದಿ ಕೊಲಿಜಿಯಂ ಪ್ರೊಸೆಸ್ ಇಸ್ ನೀಡೆಡ್. ಇದು ಎಲ್ಲ ಕಡೆ ಇರುವಂತಹ ಒಂದು, ಅಂದರೆ ನೀವು ಬಹಳ ಕಡೆ ಇದನ್ನ ನೋಡ್ತೀರಿ, ಕೊಲಿಜಿಯಂ ಸಿಸ್ಟಮ್ನಲ್ಲಿ ಇನ್ನಷ್ಟು ಪಾರದರ್ಶಕತೆಯ ಅವಶ್ಯಕತೆ ಇದೆ ಅಂತ. ಎನ್ಶೋರಿಂಗ್ ವುಮೆನ್ಸ್ ಪ್ರೆಸೆನ್ಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಫೇರ್ನೆಸ್ ಬಟ್ ಆಲ್ಸೋ ಅಬೌಟ್ ಬೆಟರ್ ಜಸ್ಟಿಸ್ ಡೆಲಿವರಿ ಆ್ಯಂಡ್ ಸ್ಟ್ರಾಂಗರ್ ಡೆಮೋಕ್ರಸಿ. ಅಂದರೆ ಯಾವಾಗ ಮಹಿಳೆಯರು ಸಹ ದೊಡ್ಡ ಹಂತಕ್ಕೆ ನ್ಯಾಯಾಧೀಶರಾಗ್ತಾರೋ ಆವಾಗ ಕೇವಲ ಅದು ಫೇರ್ನೆಸ್, ನ್ಯಾಯ ವ್ಯವಸ್ಥೆಗೆ ಸಿಗುವಂಥ ಗೌರವ ಮಾತ್ರ ಅಲ್ಲ, ಇದು ನಮಗೆ ಬೆಟರ್ ಜಸ್ಟಿಸ್ ಡೆಲಿವರಿ, ಒಂದು ನ್ಯಾಯವನ್ನು ಸರಿಯಾಗಿ ಒದಗಿಸಲಿಕ್ಕೆ, ಅದೇ ರೀತಿ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಬಲಗೊಳಿಸಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಇಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.